ಈಗಾಗಲೇ ನಾವು ಶಾರದೊಳೆ ಭಾಗದಲ್ಲಿ ಬಂದಿದ್ದೀವಿ. ಭಟ್ಕಳ ತಾಲೂಕು ಶಾರದೊಳೆ ಭಾಗದಲ್ಲಿ ಈಗಾಗಲೇ ಎಲ್ಲ ಒಂದು ಏನು ದುರಂತದಲ್ಲಿ ಏನು ಚಿಪ್ಪಿ ತೆಗೆದು ಹೋಗೋ ದುರಂತದಲ್ಲಿ ಸಾವನ್ನಪ್ಪಿದ್ರು ಅವರ ಒಂದು ಅಂತ್ಯ ಸಂಸ್ಕಾರ ಈಗಾಗಲೇ ಒಂದು ಶಾರದೊಳೆಯಲ್ಲಿ ನಡೀತಾ ಇದೆ. ತಾವು ಇದನ್ನು ನೋಡ್ಬೋದು. ಅಂತ್ಯ ಸಂಸ್ಕಾರ ಎಲ್ಲ ಕಡೆ ನಡೀತಾ ಇದೆ. ಒಂದೇ ಗದ್ದೆಯಲ್ಲಿ ಈಗಾಗಲೇ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ತಾವಿದನ್ನು ನೋಡ್ಬೋದು. ಘಟನಾವು ಕಾರಣ ಇಲ್ಲಿ ನಮ್ಮಲ್ಲಿ ಸಾಧಾರಣ ಎಲ್ಲರೂ ಒಂದು ಮೀನುಗಾರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೀನುಗಾರಿಕೆ ಅನ್ನಂಗಾರೆ ಈ ಕಪ್ಪೆ ಚಿಪ್ಪೆ ಅಂತ ಹೇಳಿ ಉಂಟು. ಅದೊಂದು 500 ಮಂದಿ, ಒಂದು 300 ಮಂದಿ ಒಂದಾಗಿ ತಗೊಂಡು ಬರೋದು ಇರ್ತದೆ. ನೆಡಮಂತೆ ಹೊಳೆಗೆ ಸ್ವಲ್ಪ ಬೆಚ್ಚಿ ಬೀಳ್ತದೆ, ಆ ಬರ್ತಿರೋದಂಗೆ. ಆವಾಗ ಹೋಗಿ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡಿ ಜೀವನ ಮಾಡೋದು. ಈಗಾಗಲೇ 14 ಜನ ಮನೆಗಾಗಿ ಆದ್ರೆ ಈಗಾಗಲೇ 14 ಜನ ಒಂದೇ ಭಾಗದಲ್ಲಿ ಒಂದೇ ಕಡೆ ಇದ್ರ ಅವರು. 14 ಜನ ಅಲ್ಲ, 12 ಜನ, 12 ಮಂದಿ ಹೆಂಗಸರು ನೀರಿಗೆ ಹೋಗಿ ತಗೊಂಡು ಬರೋದು. ಅವ್ರು ಬರುವಾಗ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಮನೆಯವರು ಅವ್ರ ಯಜಮಾನರು ಒಬ್ರು ಮತ್ತೆ ಮಗ ಒಬ್ಬ ನೋಡ್ಲಿಕ್ಕೆ ಹೋಗಿದ್ದಾರೆ. ಇವ್ರು ಬರ್ಲಿಲ್ಲ ಅಂತ ಹೇಳಿ ಹೋದಾಗ ಇವ್ರು ನೀರಿನಲ್ಲಿ ಇದ್ ಮಾಡ್ತಾರೆ, ಬಡ್ಕೊಂಡಿದ್ರು. ಅವಾಗ ಇವ್ರು ನೋಡಿದರು, ಹೋಗಿ ಹಿಡಿದಾರೆ. ಹಿಡಿದ್ರಾಗೆ ಒಬ್ಬರ ತಗೊಳ್ ಬರುವಾಗ ಒಂದು 3 ಜನ ಪಾಸ್ ಮಾಡಿದಾರೆ. ಮತ್ತೆ ತರುಗ್ ಹೋದ್ಗಳ ಅದ್ ಏನಾಯ್ತು, 4 ಮಂದಿ ಎಲ್ಲ ಹೊರಗಿಡ್ದು ಬಿಟ್ರು. ಅವ್ರಿಗೆ ಅವರು ಹೋಗ್ಬಿಟ್ರು, ಅವ್ರ ಮಗ ಅಂತ ಹೇಳೋರು. ಮತ್ತೆ ಇನ್ನೊಬ್ಬ ಮಿಸಸ್ ಹಿಡಿದು ಹೋದ, ಅವನು ಕೂಡ ಅದೇ ಕಥೆ ಆಯ್ತು. 4 ಜನ ಬಂದು ಹಿಡಿದು ಅವನು ಕೂಡ ನೀರ್ ಪಾಲ ಬಿಟ್ಟ. ಎಲ್ಲರೂ ನೀರಿಗೆ ಡೀಪ್ ಹೋಗ್ಬಿಟ್ರು. ಅಲ್ಲಿ ಸ್ವಿಮ್ಮಿಂಗ್ ಇರುವಂತ ಕಲಿಯುವಂತವ್ರು ಯಾರು ಇಲ್ಲಿ ಇದ್ದಿರ್ಲಿಲ್ವಾ? ಅಲ್ಲಿ ಕಲ್ತಾರೆ, ಇವ್ರು 7 ಜನ ಕಲ್ತಾರೆ, ಹೋದರೆ ಏನವ್ರಲ್ಲ ಕಲ್ತಾರೆ. ಕಲ್ತು 4 ಜನ ಹಿಡಿದ್ರೆ ಏನು ಮಾಡ್ಬೋದಿಲ್ಲ. ಆಚೆ ರಟ್ಟಿ 7 ಜನ ಹಿಡಿದ್ರು, ಇವ ತಾಯಿ ಹಿಂಗೆ ಇಟ್ಕಿದ್ದ, ಅದು ಏನ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಹಿಂಗ ಅದೇ. ಮತ್ತೆ ಏನಂದ್ರೆ ಆ ಸ್ಥಳಕ್ಕೆ ಈಗ ಪೊಲೀಸರಾಗಿರ್ಬೋದು ಎಷ್ಟು ಗಂಟೆ ಧಾವಿಸಿದ್ದಾರೆ? ಪೊಲೀಸರು ಬಂತಾರೆ, ಒಂದು 2 ಗಂಟೆ ಆಗಿತ್ತು, 1:30-2 ಗಂಟೆ ಆಗಿತ್ತು. ಎಷ್ಟು ನೈಟ್ ಅದು? ಮಧ್ಯಾಹ್ನ ಆಗಿರ್ಬೋದು. 2 ಗಂಟೆಗೆ ಬಂದು ಮತ್ತೀಗ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರಲ್ವಾ? ಈಗಾಗಲೇ ಹುಡುಕುವಂತ 3 ಶವಗಳು ಸಿಗ್ಲಿಲ್ಲಾಗಿತ್ತು. ಅದು ಯಾವ ರೀತಿ ಕಾರ್ಯಾಚರಣೆ ಮಾಡಿ ಮಾಡ್ಕೊಟ್ರು? ಕೆಲಸ ಅವ್ರ ಕೆಲಸ ಎಲ್ಲ ಪರ್ಫೆಕ್ಟ್ ಮಾಡಿದ್ದಾರೆ. ಅವ್ರು ನಮಗೆ ಇದಿಲ್ಲ. ಅದು ಒಂದು ಶವ ಸಿಗ್ಲಿಲ್ಲ. ಇದು ಮಾರನೇ ದಿವಸ ಬೆಳಿಗ್ಗೆ NDRF ಅವರೆಲ್ಲ ಬಂದಿದ್ರು. ಅವರೆಲ್ಲ ಬಂದು ಲಾಸ್ಟ್ಗೆ ನಮ್ಮ ಇವರು ಯಾರು ಈಶ್ವರ ಮಲ್ಪೆ ಅವರು ಕೂಡ ಬಂದು ಅವರೊಂದು ಸಾಧನೆ ಮಾಡಿ ಅವನು ಕೂಡ ತಗೊಂಡ್ ಬಂದ್ರು. ಲಾಸ್ಟ್ ಎಲ್ಲ ಬಾಡಿ ಮೇಲೆ ತರುವಂತ ಕೆಲಸ ಮಾಡಿದ್ದಾರೆ ಅವರು. ಆಯ್ತು, ಧನ್ಯವಾದಗಳು. ಗೌರ್ಮೆಂಟ್ 5 ಲಕ್ಷ ರೂಪಾಯಿ ಕೊಡ್ತಾರೆ. ಈಗ 5 ಲಕ್ಷ ಅಲ್ಲಿ ಏನಾಗಿದ್ದಾರೆ, ಒಂದೊಂದು ಮನೆಗೆ 2-3 ಮಂದಿ ಸತ್ತು ಹೋಗಿದ್ದಾರೆ. ಖಾಲಿ ಸಣ್ಣ ಮಕ್ಕಳು ಮಾತ್ರ ಇದ್ದಾರೆ. ಒಂದು 25 ಲಕ್ಷ ಅವ್ರಿಗೆ ಒಂದು ಘೋಷಣೆ ಮಾಡುವಂತ ಸರ್ಕಾರಕ್ಕೆ ನೀವು ಬೇಡಿಕೆಯನ್ನ ಇಡ್ತಾ ಇದ್ರಿ? ಬೇಡಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಹಾಗೆ ಅವರು ಕೂಡ ಇದೇ ಬೇಡಿಕೆ. ಏನಾದ್ರು ಅವ್ರಿಗೆ ಏನಾದ್ರು ಇದು ಮಾಡೋ ಮನುಷ್ಯರಿದ್ದಾರೆ, ಅವ್ರು ಮಾಡ್ಲಿ. ಮಕ್ಕಳು, ಸಣ್ಣ ಮಕ್ಕಳಿಗೆ ಅವ್ರ ವಿದ್ಯಾಭ್ಯಾಸಕ್ಕೆ ಮತ್ತೇನಾದ್ರು ಇದಕ್ಕೆ 14 ಜನರಲ್ಲಿ 11 ಜನರಿಗೆ ಈಗಾಗಲೇ ಅವ್ರದ ಒಂದು ಮನದಾಳದ ಮಾತನ್ನು ಈಗ ಆಡಿದ್ದಾರೆ. ಈಗಾಗಲೇ 11 ಜನ ಮೃತಪಟ್ಟವರು ಏನಿದ್ದಾರೆ ಈ ಒಂದು ದುರ್ಘಟನೆಯಲ್ಲಿ, ಅವರಿಗೆ ಒಂದು ಸರ್ಕಾರ ಅವರಿಗೆ ಸೂಕ್ತವಾದಂತಹ ಪರಿಹಾರ ಘೋಷಣೆ ಮಾಡಲಾಗಲಿಲ್ಲ. ಆದಷ್ಟು ಬೇಗ ಬರಬೇಕು.